ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊತೀನಿ. ನಾನು ಬೆಂಗಳೂರಿಗೆ ಆಲ್ರೆಡಿ ಬಂದಿದ್ದೀನಿ. 3 ಡೇಸ್ ಆಯಿತು ಬೆಂಗಳೂರಿಗೆ ಬಂದು. ಕ್ಲೀನಿಂಗು ಅದು ಇದು ಅಂತ ತುಂಬ ಕೆಲಸಗಳಿದೆ. ಸೊ ಅದಕ್ಕೋಸ್ಕರ ಮತ್ತೆ ಬ್ಲಾಗ್ ಇವಾಗ ಶುರು ಮಾಡಿದ್ದೀನಿ. ಸೊ ನಾನಿವಾಗ ಒಂದು ಎಲ್ಲ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಟಿಪ್ಸ್ ಹೇಳ್ತಾ ಇದ್ದೀನಿ. ಇವಾಗ ಮದುವೆಗಿಂತ ಮೊದಲು ಎಲ್ಲರೂ ತುಂಬ ಚಿಕ್ಕದಾಗಿರ್ತಾರೆ, ಅಂದರೆ ಸಣ್ಣಗಿರ್ತಾರೆ. ಮದುವೆ ಆದ ನಂತರ ದಪ್ಪ ಆಗ್ತಾರೆ, ಒಂದು ಮಗು ಆದಮೇಲೆ ಇನ್ನೂ ದಪ್ಪ ಆಗ್ತಾರೆ. ಸೊ ಹಾರ್ಮೋನ್ ಚೇಂಜಸ್ಸಿಂದ ನಮ್ಮ ಬಾಡಿಯಲ್ಲಿ ದಪ್ಪ ಆಗೋದು, ಸಣ್ಣ ಆಗೋದು ಆಗ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ಟಿಪ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಸಾರಿನದ್ದು, ಇಕ್ಕಲ್ ಸಾರಿ ಅಂತಾರಲ್ಲ ಆ ಥರ ಸಾರಿ. ಇದು ಆ್ಯಕ್ಚುಲಿ ನಮ್ಮ ಮದುವೆಯಲ್ಲಿ ನನ್ನ ಹಸ್ಬೆಂಡ್ ಮನೆಯಿಂದ ಬಂದಿರೋದು 5 ಸ್ಯಾರೀಸ್ ಬಂದಿತ್ತು. ಸೊ ಅದರಲ್ಲಿ ಒಂದು ಸೇಮ್ ಕಲರ್, ಸೇಮ್ ಪ್ಯಾಟರ್ನ್, ಬಟ್ ಕಲರ್ ಮಾತ್ರ ಚೇಂಜು. ಇದು ತುಂಬ ಚೆನ್ನಾಗಿದೆ ಸಾರಿ, ಉಟ್ಕೊಂಡ್ರೆ ತುಂಬ ಎಲಿಗೆಂಟ್ ಲುಕ್ ಕಾಣುತ್ತೆ. ಸೊ ಇದು ನನಗೆ ಇದ್ರ ಬ್ಲೌಸ್ ಹೆಂಗಿತ್ತು ಅಂತ ಹೇಳಿದ್ರೆ, ನಾನು ನೋಡಿ ಇಷ್ಟು ಸಣ್ಣ ಇದ್ದೆ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಸಣ್ಣದಾಗಿದ್ದೆ ನಾನು, ತುಂಬಾ ಸಣ್ಣ ಇದ್ದೆ ನಾನು, ತುಂಬ ತೆಳ್ಳಗಿದ್ದೆ ನಾನು ಅವಾಗ. ಸೊ ನಾನಿದು ಮೋಸ್ಟ್ ಆಫ್ ಆಲ್ 1 or 2 ಸಲ ಅಷ್ಟೇ ವೇರ್ ಮಾಡಿದ್ದೀನಿ. ಅದರ ನಂತರ ನನಗಿದು ವೇರ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಕೆಲವೊಂದಿಷ್ಟು ಜನ ಡಿಸೈನರ್ ಬ್ಲೌಸು, ಗೋಲ್ಡ್ ಕಲರ್ ಬ್ಲೌಸ್ ಎಲ್ಲ ವೇರ್ ಮಾಡ್ತಾರೆ. ನನಗೆ ಅದು ಅಷ್ಟು ಲೈಕ್ ಆಗಲ್ಲ. ಸೊ ಏನಂತಾರೆ, ಇದು ದಡಿ ಏನಂತಾರೆ, ಬಾರ್ಡರ್ ಇರುತ್ತೆ, ಅದಿದ್ರೇ ನನಗೆ ಇಷ್ಟ ಆಗುತ್ತೆ. ಕೆಲವೊಂದಿಷ್ಟು ಜನಕ್ಕೆ ಇವಾಗ ಯೂಶ್ವಲಿ ಮದುವೆ ಸೀರೆನೂ ಅಷ್ಟೇ ಹಾಗೆ ಇರುತ್ತೆ. ಮದುವೆ ಸೀರೆಗೆ ಏನು ಮಾಡೋಕ್ಕೆ ಬರಲ್ಲ. ಏನು ಮಾಡಿ ಅಂತ ಹೇಳಿದ್ರೆ, ನೀವು ಓಕೆ, ಇವಾಗ ಮದುವೆ ಸಾರಿದು ಬ್ಲೌಸ್ ಎಲ್ಲನೂ ಅಷ್ಟೇ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ನಮಗೆ ಫಿಟ್ ಆಗಿ ಬರಲ್ಲ. ಸೈಡಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇರುತ್ತೆ ನೋಡಿ, ಈ ಥರ ಸ್ಪೇಸ್ ಮಾರ್ಜಿನ್ ಬಿಟ್ಟಿರ್ತಾರೆ. ಸ್ಟಿಲ್ ಮಾರ್ಜಿನ್ ಬಿಟ್ಟರು ನಮಗೆ ಇಲ್ಲಿ ಮುಂದ್ಗಡೆ ಪೋರ್ಷನ್ ಇರುತ್ತೆ, ಅದು ನಮಗೆ ಫಿಟ್ ಆಗಿ ಬರಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ಬೋದು ಅಂದರೆ, ನೋಡಿ ಈ ಥರ ಸಿಲ್ಕ್ ಕ್ಲಾತ್ ಸಿಗುತ್ತೆ. ಇದು 100 rupees ಮೀಟರು, ಯಾವುದೇ ಶಾಪಲ್ಲೂ ಸಿಗುತ್ತೆ ಬಟ್ಟೆ ಅಂಗಡಿಯಲ್ಲಿ. ಸೊ ಈ ಥರದಲ್ಲಿ ನಿಮಗೆ ಮ್ಯಾರೇಜ್ ಸಾರಿದು ಅಥವಾ ನಿಮ್ಗೆ ಯಾವ ಸಾರಿದು ಕಲರ್ ಇರುತ್ತೆ ಆ ಥರ ನೀವು ಈ ಥರ ಬ್ಲೌಸ್ ಪೀಸ್ ತಗೊಬರ್ಬೇಕು. ಸೊ ಮ್ಯಾರೇಜ್ ಸಾರಿ ಕಟ್ ಮಾಡಬಾರ್ದು, ಚೆನ್ನಾಗಿರಲ್ಲ, ಏನೋ ಒಂಥರ ಫೀಲಿಂಗ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಸೊ ಕಟ್ ಮಾಡೋದೇನು ಅವಶ್ಯಕತೆ ಇರಲ್ಲ. ಏನು ಮಾಡಿ ಅಂತ ಹೇಳಿದ್ರೆ, ನೀವು ಟೇಲರ್ ಹತ್ರ ಹೋಗಿ ಮಾಡಿಸ್ತೀರ ಅಂತ ಹೇಳಿದ್ರೆ ಅವ್ರಿಗೆ ಈ ಥರ ಅಂತ ಇನ್ಫಾರ್ಮೇಷನ್ ಕೊಡಿ. ಇಲ್ಲ ನೀವೇ ಮಾಡ್ತೀರಿ ಮನೇಲಿ, ನೀವು ಸ್ಟಿಚ್ ಮಾಡ್ಕೋತಾ ಇದ್ದೀರಿ ಅಂತ ಹೇಳಿದ್ರೆ, ಇದೇನು ಸ್ಲೀವ್ಸ್ ಏನಿರುತ್ತಲ್ವ, ಸ್ಲೀವ್ಸ್ನ ನೀವು ಚೈನ್ ಮಾಡಿಬಿಟ್ಟು ಈ ಬಾಡಿ ಪಾರ್ಟ್ ಏನಿರುತ್ತೆ ಅದಕ್ಕೆ ಈ ಥರ ಬ್ಲೌಸ್ ಹಾಕ್ಬಿಟ್ಟು ಅದಕ್ಕೆ ಲೇಸ್ ಅಥವಾ ಏನಾದರೂ ಸ್ಟೋನ್ ವರ್ಕ್ ಅಥವಾ ಏನಾದರೂ ಮಾಡಿಸ್ಬೋದು. ಇದೇ ಸ್ಲೀವ್ಸ್ನ ಅದಕ್ಕೆ ಅಟ್ಯಾಚ್ ಮಾಡಿ ಅಷ್ಟೇ. ಓಕೆ, ಇದು ನಾನು ನಿಮಗೆ ಯಾವ ಸೀರೆ ಕಟ್ ಮಾಡಬಾರ್ದು ಅಂತ ಅನಿಸ್ತಾ ಇರುತ್ತಲ್ವ, ಆ ಸೀರೆಯಿಂದ ನೀವು ಈ ಥರ ಮಾಡ್ಬೋದು. ಸೊ ನಂದಿದೇನು ಮದುವೆ ಸಾರಿ ಏನಲ್ಲ, ಮದುವೆ ಸಾರಿ ನಾನು ಹಾಗೆ ಮಾಡಿದ್ದೀನಿ. ಜಸ್ಟ್ ಸ್ಲೀವ್ಸ್ನ ತೆಗೆದ್ಬಿಟ್ಟು ಬಾಡಿ ಪಾರ್ಟ್ ಎಲ್ಲ ಬೇರೆ ಕ್ಲಾತಲ್ಲಿ ಹೊಲ್ಕೊಂಡಿದ್ದೀನಿ. ಸೊ ನಾನಿದು ಮದುವೆ ಸಾರಿ ಎಲ್ಲ ನಂದು ಆಲ್ಮೋಸ್ಟ್ ಒಂದು 10 ಸಾರೀಸು ಬ್ಲೌಸ್ ನನಗೆ ಯಾವುದೂ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ ಇದೇ ಥರದ್ದು ನನಗೆ ಬ್ಲೌಸ್ ಪೀಸ್ ಅಂತೂ ಈ ಥರ ಸಿಗಲ್ಲ. ಈ ಥರ ಚೆಕ್ಸ್ ಬ್ಲೌಸ್ ಪೀಸ್ ಏನು ಸಿಗಲ್ಲ. ಒಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಇದಕ್ಕೆ ರನ್ನಿಂಗಲ್ಲಿ, ನಮಗೆ ರನ್ನಿಂಗ್ ಅಂತ ಏನು ಅಂತ ಹೇಳ್ತಾರೆ, ಅದು ರನ್ನಿಂಗ್ ಅಂದರೆ ನಾವು ಒಳಗಡೆ ಏನು ಫಸ್ಟ್ ಸಾರಿ ಒಳಗಡೆ ಸಿಗಿಸ್ತೀವಲ್ವ, ತೋರಿಸ್ತೀನಿ ಓಪನ್ ಮಾಡಿ ನೋಡಿ. ಇದು ಪಲ್ಲು, ಇದು ನಾವು ಏನು ಈ ಥರ ಸಿಗಿಸ್ತೀವಲ್ಲ ಒಳಗಡೆ, ಆ ಪಾರ್ಟಿಗೆ ಹೇಳ್ತಾ ಇದ್ದೀನಿ. ಆ ಪಾರ್ಟಲ್ಲಿ ಒಂದು ನಿಮಗೆ 80 centimeter ಅಷ್ಟು ಕ್ಲಾತ್ನ ಕಟ್ ಮಾಡಿಬಿಟ್ಟು ಅದರಲ್ಲೂ ಕೂಡ ನೀವು ಬ್ಲೌಸ್ ಹೊಲಿಸ್ಕೋಬೋದು. ಆವಾಗ ನೀವು ಕೇಳ್ಬೋದು, ಸೀರೆ ಚಿಕ್ಕದಾಗಲ್ವಾ ಅಂತ ಹೇಳ್ಬಿಟ್ಟು. ನೀವು ಅದಕ್ಕೆ ಸಿಮಿಲರ್ ಆಗಿರುವಂಥ ಒಂದು ಬ್ಲೌಸ್ ಪೀಸನ್ನು ನೀವು ಯಾವುದು ಕಟ್ ಮಾಡಿರ್ತೀರಲ್ವ ಅಲ್ಲಿ ನೀವು ಅದನ್ನು ಅಟ್ಯಾಚ್ ಮಾಡ್ಕೋಬೋದು. ಸೊ ನಿಮ್ಗೆ ಅದು ಬೇಡ, ನನಗೆ ಈ ಥರ ಚಕ್ಸ್ ಬೇಡ, ಇಷ್ಟ ಆಗ್ತಾ ಇಲ್ಲ, ಅಥವಾ ಏನಾದರೂ ಡಿಸೈನ್ಸ್ ಬೇಡ, ಪ್ಲೇನಲ್ಲಿ ಬೇಕು, ಬಟ್ ಸ್ಟಿಲ್ ಇದೇ ಬಾರ್ಡ್ರ್ ಬೇಕು ಅಂತ ಹೇಳಿ ಅಂದ್ಕೊಳ್ಳೋರು ಏನು ಮಾಡ್ಬೋದು ಅಂದರೆ, ನಾನು ಇದು ಒಂದು ಆಲ್ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ.
ನೋಡಿ ಇದು ಆ್ಯಕ್ಚುಲಿ ಪಲ್ಲು ಈ ಥರ ಬರುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಇದೆ ಇದು ಸಾರಿ. ಸೊ ಇದು ನೋಡಿ ಇದೇನಂತಾರೆ, ನಾವು ಈ ಥರ ಒಳಗಡೆ ಇದನ್ನು ಟಿಪ್ ಮಾಡ್ತೀವಲ್ಲ, ಈ ಪೋರ್ಷನಲ್ಲಿ ಒಂದು 80 ಸೆಂಟಿಮೀಟರ್ ಆಗುವಷ್ಟು ನಾನು ಇದರ ಬಾರ್ಡರ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇನ್ನೊಂದು ಸಾರಿ ಕಟ್ ಮಾಡಿದ್ದೀನಿ, ಈ ಥರ ಬಾರ್ಡರ್ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಈ ಥರ ಬಾರ್ಡರ್ ಕಟ್ ಮಾಡ್ಕೊಂಡ್ಬಿಟ್ಟು ನಾವು ಸಿಲ್ಕ್ ಬಟ್ಟೆಯಲ್ಲಿ ಉಳಿದಿರೋ ಬಟ್ಟೆ ಏನಿರುತ್ತೆ ಅದನ್ನು ನಾವಿಲ್ಲಿ ಮೇಲ್ಗಡೆ ಅಡ್ಜಸ್ಟ್, ಕೆಳಗಡೆ ಅಂತೂ ಬಾರ್ಡರ್ ಬೇಕು ನಮಗೆ ನೋಡಿ, ಬಾರ್ಡರ್ ಅಂತ ಈ ಥರ ಬೇಕು. ಸೊ ಇಲ್ಲಿ ಮೇಲ್ಗಡೆ ಏನು ಬರುತ್ತೆ ಅದಕ್ಕೆ ನಾನು ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನಾವಿದು ಒಳಗಡೆ ಹಾಕಿರುವಾಗ ನಮ್ಗೆ ಏನು ಕಾಣಿಸಲ್ಲ ಇದು, ಮತ್ತು ನಮಗೆ ಇಲ್ಲಿಂದ ಬರುವಾಗ ಏನು ಸ್ಪೇಸ್ ಬರುತ್ತೆ ಅದಷ್ಟೇ ನಮಗೆ ಬಾರ್ಡರ್ ಮೇಲ್ಗಡೆ ಕಾಣಿಸೋದು, ಮತ್ತೆಲ್ಲ ಒಳಗಡೆ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತೀನಿ. ಹಾಗೆ ನೋಡಿ, ಇದು ಬಾರ್ಡ್ರ್ ಕಟ್ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ, ನಿಮ್ಮ ಬಾರ್ಡ್ರ್ಗಿಂತ ನೋಡಿ ಒಂದು ಹಾಫ್ ಇಂಚಸ್ಸಷ್ಟು ಮೇಲ್ಗಡೆ ಸಾರಿದು ಇಟ್ಕೊಂಡು ನೀವು ಕಟ್ ಮಾಡಬೇಕು. ಬಿಕಾಸ್ ಈ ಥರ ನಾವು ಈ ಥರ ಫೋಲ್ಡ್ ಮಾಡಿ ಹೊಲಿಬೇಕಾಗುತ್ತೆ. ನನ್ನ ಬ್ಲೌಸ್ ಆಲ್ರೆಡಿ ಒಂದು ಹೊಲಿದಿದ್ದೀನಿ, ತೋರಿಸ್ತೀನಿ ನಿಮಗೆ ನೋಡಿ. ಬ್ಲೌಸ್ ಹೊಲಿದ್ದೀನಿ ನೋಡಿ, ಇದ್ರದ್ದು ಕಾಣಿಸ್ತಾ ಇರ್ಬೋದು ನಿಮಗೆಲ್ಲ. ಇದು ಈ ಸಾರಿ ಇದೆ ಆ್ಯಕ್ಚುಲಿ, ಈ ಸಾರಿ ಬ್ಲೌಸು. ನನಗೆ ಇದೇ ಬೇಕಾದ್ರೆ ಸ್ಲೀವ್ಸ್ ಹಚ್ಬೋದಿತ್ತು, ಇದು ಸ್ಲೀವ್ಸ್ ತುಂಬಾ ಶಾರ್ಟ್ ಇತ್ತು. ನನಗೆ ಶಾರ್ಟ್ ಬೇಡ ಅಂತ ಹೇಳ್ಬಿಟ್ಟು ನಾನು ಸಾರಿ ಕಟ್ ಮಾಡಿಬಿಟ್ಟು ಹಚ್ಚಿದ್ದೀನಿ ನೋಡಿ. ನಾನು ಇಲ್ಲಿ ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ ಸಿಲ್ಕಿಂದನೇ ತೊಗೊಂಡಿರೋದು ಬ್ಲೌಸು ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ ಸಿಲ್ಕು. ಸೊ ನಾನು ಇದಕ್ಕೆ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಈ ಥರ ಲೇಸ್ ಎಲ್ಲ ಹಚ್ಕೊಂಡ್ಬಿಟ್ಟು ನೋಡಿ, ಗೋಲ್ಡ್ ಕಾಂಬಿನೇಷನಲ್ಲಿ ಮ್ಯಾಚಿಂಗ್ ಮಾಡಿಕೊಂಡು ಹೊಲ್ಕೊಂಡಿದ್ದೀನಿ. ಇದು ಒಂದು ಸೈಡ್ ಅಷ್ಟೇ ಬರುತ್ತೆ, ಈ ಥರ ನೋಡಿ, ಈ ಥರ ಬರುತ್ತೆ, ಈ ಥರ ಹೊಲ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಈ ಸಾರಿದು ಒಂದು ಹೇಳಿದ್ನಲ್ವ, ಈ ಸಾರಿದು ಅಷ್ಟೇ ನನಗೆ ಇವಾಗ ಬ್ಲೌಸ್ ಬರ್ತಾ ಇಲ್ಲ. ಸೊ ನೋಡಿ, ನಾನು ಇದನ್ನು ಕಟ್ಟಿಂಗ್ ಮಾಡಿಟ್ಟಿದ್ದೀನಿ. ಇವಾಗ ಇದನ್ನು ಹೇಗೆ ಅಟ್ಯಾಚ್ ಮಾಡೋದು, ಹೊಲಿಯೋದು, ನನ್ನ ಸ್ಲೀವ್ಸ್ ಯಾವ ಥರ ಅಟ್ಯಾಚ್ ಮಾಡ್ಕೊತೀನಿ. ಇದು ನೋಡಿ, ಒಳಗಡೆ ಫೋಲ್ಡ್ ಆಗೋಗಿದೆ ಆಲ್ರೆಡಿ. ನಾವು ಒಳಗಡೆ ಸಿಕ್ಸ್ತೀವಲ್ವಾ ನೆರಿಗೆನ, ಇದನ್ನು ಅದಕ್ಕೋಸ್ಕರ ಇದು ನೋಡಿ ಈ ಥರ ಆಗಿಬಿಟ್ಟಿದೆ. ಸೊ ಇದನ್ನು ಐರನ್ ಮಾಡಿಬಿಟ್ಟು ನೋಡಿ ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅಟ್ಯಾಚ್ ಮಾಡಿದ್ರೆ ಈ ಬ್ಲೌಸಿಗೆ, ಈ ಸಾರಿಗೆ ಮ್ಯಾಚ್ ಆಗುತ್ತೆ. ಸೊ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಅದೇ ಹೇಳಿದ್ನಲ್ವ ನಿಮಗೆ, ಮದುವೆ ಸಾರಿದು ಅಥವಾ ಏನಾದರೂ ಪ್ರಾಬ್ಲಮ್ ಇದೆ ನಾನು ಅದನ್ನು ತೋರಿಸ್ತೀನಿ ನಿಮಗೆ ಹೇಗಾಗುತ್ತಂತ. ಓಕೆ ನೋಡಿ, ನಾನು ಮದುವೆ ಸಾರಿದು ಬ್ಲೌಸು ಹಂಗೆ ಹೊಲ್ಸ್ಕೊಂಡಿದ್ದೀನಿ. ಮದುವೆ ಸಾರಿ ಬ್ಲೌಸ್ ಅಂತೂ ನನಗೆ ಸ್ವಲ್ಪನೂ ಬರ್ತಾ ಇರಲಿಲ್ಲ. ಇಲ್ಲೇ ಇದೆ ನೋಡಿ, ಇದು ಮದುವೆ ಸಾರಿ ಬ್ಲೌಸು ನೋಡಿ, ತುಂಬ ಚಿಕ್ಕದಿತ್ತು. ನನಗೆ ಬ್ಯಾಕ್ ಪೋರ್ಷನ್ ಏನು ಬರುತ್ತೆ, ಸ್ವಲ್ಪ ಫ್ರಂಟಲ್ಲಿ ಸ್ವಲ್ಪ ಟೈಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು, ಇದೇನಾಗಿದೆ ಅಂತಂದರೆ ಸಾರಿಯಲ್ಲಿ ಮೇಲ್ಗಡೆ ನಿಮಗೆ ಇದೇನು ತೋರಿಸಿದ್ನಲ್ವ, ಅದು ಈ ಥರ ಕಟ್ ಮಾಡೋಕ್ಕೆ ಮನಸ್ಸು ಬರಲ್ಲ, ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನೇನು ಕಟ್ ಮಾಡಿಲ್ಲ. ಸೊ ಹಳೆಯ ಸಾರಿದು ಬ್ಲೌಸ್ ತೊಗೊಂಡ್ಬಿಟ್ಟು ನೋಡಿ ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ ಕೂಡ ಅಷ್ಟೇ ನಾನೇ ಮಾಡಿರೋದು, ಆರಿ ವರ್ಕು ನೋಡಿ. ನೆಕ್ಸ್ಟ್ ನಿಮಗೆ ನಾನು ತೋರಿಸ್ತೀನಿ ನನ್ನ ಬ್ಲೌಸಿಗೆಲ್ಲ ಯಾವ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಒಂದಿಲ್ಲಿ 2 ಕಿತ್ತೋಗ್ಬಿಟ್ಟಿದ್ದು ಹಾಕೋಬೇಕು, ಇನ್ನು ಮೇರ್ ಮಾಡಿಲ್ಲ ನೋಡಿ. ಈ ಥರ ನಾನು ಬ್ಲೌಸನ್ನು ಹೊಲಿಸ್ಕೊಂಡಿದ್ದೀನಿ ನೋಡಿ, ಈ ಥರ. ಇದು ನನ್ನ ಮದುವೆ ಸಾರಿ. ನಾನು ಇದನ್ನು ಸಾರಿ ಏನು ಕಟ್ ಮಾಡಿಲ್ಲ, ಹಳೇದೇನು ಸ್ಲೀವ್ಸ್ ಇತ್ತಲ್ವ ಆ ಸ್ಲೀವ್ಸನ್ನೇ ಇದಕ್ಕೆ ಅಟ್ಯಾಚ್ ಮಾಡಿ ಸ್ವಲ್ಪ ಲಾಂಗಲ್ಲಿ ಮಾಡಿಬಿಟ್ಟು ಸ್ವಲ್ಪ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಒಳಗಡೆ ಸ್ವಲ್ಪ ಕಾಣಿಸಲ್ಲ, ಆ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಕೂಡ ಅಷ್ಟೇ, ಇದು ನನ್ನ ಮದುವೆ ಸಾರಿನೇ. ಇದು ಮದುವೆ ಸಾರಿ ನೋಡಿ, ಇದು ಅಷ್ಟೇ ನಾನೇನು ಕಟ್ ಮಾಡಿಲ್ಲ, ಈ ಥರ ಮಾಡ್ಕೊಂಡಿದ್ದೀನಿ. ಇದು ಕ್ಲಾತ್ ಬೇರೆ ತೊಗೊಂಬಂದ್ಬಿಟ್ಟು ಈ ಓಲ್ಡ್ ಬ್ಲೌಸಿಂದ ಏನು ಸ್ಲೀವ್ಸ್ ಇತ್ತಲ್ವ ಆ ಸ್ಲೀವ್ಸನ್ನು ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ನಾನು ಟಕ್ಸ್ ಏನು ಇಟ್ಟಿಲ್ಲ,
ಕಪ್ಸ್ ಹಾಕಿದ್ದೀನಿ ನೋಡಿ. ಈ ಥರ ಕಪ್ಸ್ ಹಾಕಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಸಾರಿ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕಾಣಿಸುತ್ತೆ. ಸೊ ನಾನು ಈ ಥರ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಇಷ್ಟು ಸ್ವಲ್ಪ ಗಡ್ಬಡಿ ಇದೆ, ಉಡಬೇಕು ಅಂತ ತುಂಬ ಇದಿತ್ತು, ಇಂಪಾರ್ಟೆಂಟ್ ಇತ್ತು. ಸೊ ಅದಕ್ಕೋಸ್ಕರ ತುಂಬ ಅರ್ಜೆಂಟಲ್ಲಿ ನಾನು ಈ ಬ್ಲೌಸ್ ಹೊಲ್ಕೊಂಡಿದ್ದು ನೋಡಿ. ಇದನ್ನು ಕೂಡ ಅಷ್ಟೇ ಬ್ಯಾಕ್ ಪೋರ್ಷನ್ನು ಹಳೆ ಬ್ಲೌಸಿಂದನೇ ಮದುವೆ ಸಾರಿದು ಹಳೆ ಬ್ಲೌಸಲ್ಲಿ ಅದನ್ನು ಕಟ್ ಮಾಡಿಬಿಟ್ಟು ಇದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಕಾಣಿಸ್ತಾ ಇರ್ಬೋದು. ಇದನ್ನು ಹಾಕ್ಕೊಂಡಾಗ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಲ್ಲ ಇದು ಈ ಸಾರಿ ಬ್ಲೌಸ್ ಅಲ್ಲ, ಬೇರೆ ಸಾರಿ ಬ್ಲೌಸ್ ಅಂತ ಅನ್ಸಲ್ಲ. ಯಾವುದೋ ಎಷ್ಟೋ ದುಡ್ಡು ಕೊಟ್ಟು ಸಾರಿ ತೊಗೊಂಡಿರ್ತೀವಿ, ಅದಕ್ಕೆ ಚೆನ್ನಾಗಿರೋ ಮ್ಯಾಚಿಂಗ್ ಬ್ಲೌಸ್ ಹಾಕಿಲ್ಲ ಅಂದರೆ ಚೆನ್ನಾಗಿ ಅನ್ಸಲ್ಲ ಅಂತ ನನಗನ್ಸುತ್ತೆ. ಇವಾಗ ರೆಡಿಮೇಡ್ ಬ್ಲೌಸ್ಗಳಲ್ಲೆಲ್ಲ ರೆಡಿಮೇಡ್ ಬ್ಲೌಸ್ಗಳಲ್ಲೆಲ್ಲ ಕಲರ್ ನಮಗೆ ಬ್ಲೌಸ್ ಸಿಗುತ್ತೆ. ಸ್ಟಿಲ್ ನಮ್ಗೆ ಏನು ಅನ್ಸುತ್ತೆ ಅಂದರೆ ಈಗ ಜರಿ ವರ್ಕಿಂದ ಸಾರಿಗೆ ಅದರದ್ದೇ ಬ್ಲೌಸ್ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಆ ಥರ ನನಗೆ ಇಷ್ಟ ಆಗಲ್ಲ, ನಾನು ಲೈಕ್ ಮಾಡಲ್ಲ. ಸೊ ನಾನು ಈ ಥರ ಕ್ಲಾತ್ ತೊಗೊಂಡು 100 ರೂಪೀಸ್ ಮೀಟರ್ ಅಷ್ಟೇ, 80 ರೂಪೀಸ್ ಬೀಳುತ್ತೆ ನಮಗೆ ಒಂದು 80 ಸೆಂಟಿಮೀಟರ್ಗೆ. ನಾನು ಈ ಥರ ತೊಗೊಬಂದ್ಬಿಟ್ಟು ಹೊಲಿತೀನಿ. ಹೊಲ್ಕೊಂಡು ಇವಾಗ ಆಲ್ಮೋಸ್ಟ್ 4-5 ಸಾರಿಗೆ ನನಗೆ ಹೊಲಿದಿದ್ದೀನಿ. ನೆಕ್ಸ್ಟ್ ನಾನು ತೋರಿಸ್ತೀನಿ ಯಾವ ಥರ ಅಟ್ಯಾಚ್ ಮಾಡ್ತೀನಿ ಅಂತಲೂ ನಾನು ತೋರಿಸ್ತೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ. ಇದು ಆಲ್ರೆಡಿ ಒಂದು ಫಿನಿಶ್ ಆಗಿದೆ, ತೋರಿಸಿದಲ್ವ ನಿಮಗೆ. ಆಲ್ರೆಡಿ ಒಂದು ಫಿನಿಶ್ ಆಗಿದೆ ನೋಡಿ. ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ನಾವು ಇದನ್ನು ಅಟ್ಯಾಚ್ ಮಾಡಿದ್ದೀವಿ ಅಂಥೇಳಿ, ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಸೊ ನೀವು ಕಟ್ ಮಾಡುವಾಗಲೂ ಅಷ್ಟೇ ಇದಕ್ಕೆ ಇಷ್ಟು ಮಾರ್ಜಿನ್ ಇಟ್ಟುಬಿಟ್ಟೆ ಕಟ್ ಮಾಡಬೇಕು. ನೀವು ಏನಾದರೂ ಇಷ್ಟಕ್ಕೆ ಕಟ್ ಮಾಡ್ಕೊಂಡ್ಬಿಟ್ರೆ ಈ ಬಾರ್ಡರ್ ಒಳಗಡೆ ಹೋಗ್ಬಿಡುತ್ತೆ. ಸೊ ಆವಾಗ ಶಾರ್ಟ್ ಅನಿಸುತ್ತೆ, ಚೆನ್ನಾಗಿರಲ್ಲ ನೋಡೋಕ್ಕೆ. ನಿಮ್ಮ ಬಾರ್ಡರ್ ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು. ಮೇಲ್ಗಡೆ ಸಾರಿ ಪಾರ್ಟಲ್ಲಿ ಒಂದು ಸ್ವಲ್ಪ ನೋಡಿ, ಒಂದು 1/2 ಸೆಂಟಿಮೀಟರ್ಗೂ ಇಲ್ಲ, 1.2 ಪಾಯಿಂಟ್ ಅಷ್ಟು ಒಳಗಡೆ ಹಾಕೊಳ್ಳಿಕ್ಕೆ ನಾವು ಇಟ್ಕೊತಾ ಇದ್ದೀನಿ ಅಷ್ಟೇ ನೋಡಿ. ಒಂದು 80 ಸೆಂಟಿಮೀಟರ್ ಅಷ್ಟು ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ಲೀವ್ಸ್ಗೋಸ್ಕರ ನೋಡಿ. 2 ಸ್ಲೀವ್ಸಿಗೆ ಇಷ್ಟು ಬೇಕಾಗುತ್ತೆ ನೋಡಿ. ಈ ಥರ ಪೋರ್ಷನಲ್ಲಿ ಬರುತ್ತಲ್ವ, ಸೊ 2 ಸ್ಲೀವ್ಸಿಗೆ ಇಷ್ಟು ಬೇಕಾಗುತ್ತೆ. ನಾನು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಮದುವೆ ಸಾರಿದ್ದು ತೋರಿಸಿದೆ ನಿಮಗೆ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನೀವು ಇದೇ ಥರ ಟ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸುಮ್ಮನೆ ಬ್ಲೌಸ್ ಇಲ್ಲ ಸಾರಿ ಆಗಲ್ಲ ಅಂಥೇಳಿ ತುಂಬ ಜನ ಹೇಳ್ತಾರೆ, ನನಗೆ ಸಾರಿ ಬ್ಲೌಸ್ ಆಗಲ್ಲ ಅಂತ ತುಂಬ ಜನ. ನಾನೇ ಹೇಳ್ತೀನಿ ನನಗೆ ಯಾವುದು ಬ್ಲೌಸ್ ಆಗಲ್ಲ ಮೊದಲಿಂದು. ಸೊ ಸೀರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ಡೈಲಿ ಏನು ಉಟ್ಟಿರಲ್ಲ ಸಾರಿಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಸಾರಿ ಎಲ್ಲ ಹಾಳು ಮಾಡೋಕ್ಕೂ ಮನಸ್ಸಾಗಲ್ಲ. ಉಡಬೇಕು ಯಾವುದೋ ಒಂದು ಫಂಕ್ಷನ್ಗೆ, ಯಾವುದೋ ಒಕೇಶನ್ಗೆ ಉಡಬೇಕಂತ ಮನಸ್ಸಾದಾಗ ನಾವು ಈ ಥರ ಸಿಂಪಲ್ಲಾಗಿ ಒಂದು ಕ್ಲಾತ್ ತೊಗೊಬಂದ್ಬಿಟ್ಟು ಇದಕ್ಕೆ ಈ ಥರ ಬಟ್ಟೆಗಳು ಎಲ್ಲ ಶಾಪಲ್ಲೂ ಸಿಗುತ್ತೆ. ಇವಾಗ ಬ್ಲೌಸ್ಗೆ ಡಿಸೈನ್ ಮಾಡಿಸ್ತಾ ಇದ್ದಾರಲ್ವ, ನಾನು ಇವಾಗ ತೋರಿಸಿದ್ನಲ್ವ ಈ ಥರ ಡಿಸೈನ್ ಮಾಡಿಸ್ತಾರಲ್ವ, ಅದಕ್ಕೂ ಕೂಡ ನಾವು ರೇಷ್ಮೆ ಸಾರಿಯಲ್ಲಿ ಮಾಡೋಕ್ಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಥರ ಕ್ಲಾತ್ ತೊಗೊಂಡ್ಬಿಟ್ಟೆ ನಾವು ಆರಿ ವರ್ಕು ಜರಿ ವರ್ಕು ಮಾಡಿಸೋದು. ನಾನು ಒಂದು ಮಾಡಿದ್ದೀನಿ ಆಲ್ರೆಡಿ, ಇವಾಗ ತೋರಿಸ್ತೀನಿ ನಿಮ್ಗೆ ಅದು. ಓಕೆ ನೋಡಿ, ಈ ಥರ ಕ್ಲಾತು ನಾನು ಹೇಳಿದ್ನಲ್ವ, ಕ್ಲಾತು ಡಿಸೈನ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಡಿಸೈನ್ ಮಾಡಿದ್ದೀನಿ. ಇದಕ್ಕೆ ಕಾಣಿಸ್ತಾ ಇರ್ಬೋದು, ಇದಿನ್ನೂ ಸ್ಟಿಚ್ ಮಾಡಿಲ್ಲ. ಇದು ಬ್ಯಾಕ್ ಸೈಡ್ ಈ ಥರ ಬರುತ್ತೆ, ಮತ್ತು ಫ್ರಂಟ್ ಸೈಡ್ ಈ ಥರ ಬರುತ್ತೆ. ಇದಕ್ಕೆ ಇನ್ನೂ ಸ್ಲೀವ್ಸ್ ಹಾಕಿಲ್ಲ, ಇನ್ನೂ ಸ್ಲೀವ್ಸ್ ಮಾಡಬೇಕು. ಹಾಗೆ ಇದ್ರದ್ದು ಬಾರ್ಡರ್ ಬಂದ್ಬಿಟ್ಟು ಈ ಥರ ಬಾರ್ಡರ್ ಬರುತ್ತೆ ನೋಡಿ. ನಾನು ಈ ಬಾರ್ಡರ್ ಕೂಡ ಸಾರಿ ಚೆನ್ನಾಗೇ ಇದೆ, ಸಾರಿ ಏನಾಗಿಲ್ಲ. ನನಗೆ ಇದ್ರದ್ದು ಬ್ಲೌಸಿಂದು ಕ್ಲಾತ್ ಇಷ್ಟ ಆಗಿಲ್ಲ, ಒಂಥರ ಡಬಲ್ ಕಲರ್ ಶೇಡೆಡ್ ಬರುತ್ತಲ್ಲ ಆ ಥರ ಬಂದಿದೆ. ಮತ್ತು ಅದ್ರ ಮೇಲೆ ನಾವು ವರ್ಕ್ ಮಾಡೋಕ್ಕೂ ಚೆನ್ನಾಗಿ ಅನಿಸಲ್ಲ. ಮಟೀರಿಯಲ್ ತುಂಬ ಸಾಫ್ಟ್ ಇದ್ದರೆ ನಮ್ಗೆ ಈ ಥರ ಕುಚ್ ವರ್ಕ್ ಮಾಡೋಕ್ಕೆ, ಈ ಥರ ಆರಿ ವರ್ಕ್ ಮಾಡೋಕ್ಕೆ ಅದ್ರ ಮೇಲೆ ಚೆನ್ನಾಗಿ ಅನಿಸಲ್ಲ. ಶಾಪಲ್ಲೆಲ್ಲ ಮಾಡಿಕೊಡ್ತಾರೆ, ಏನಕ್ಕಂತ ಹೇಳಿದ್ರೆ ಅವ್ರ ಹತ್ರ ಆರಿ ವರ್ಕ್ ಮಾಡೋಂಥ ಸ್ಟ್ಯಾಂಡೆಲ್ಲ ಇರುತ್ತೆ. ನಾವಿದು ಮನೆಯಲ್ಲಿ ಚಿಕ್ಕದು ರಿಂಗ್ ಹಾಕ್ಬಿಟ್ಟು ಮಾಡೋದ್ರಿಂದ ನಮ್ಗೆ ಚೆನ್ನಾಗಿ ಅನಿಸಲ್ಲ. ಮತ್ತು ಕ್ಲಾತ್ ಮೇಲೆಲ್ಲ ಒಂಥರ ಡಾಟ್ಸ್ ಥರ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ ನೋಡಿ. ನೋಡಿ ಈ ಥರ ಬಾರ್ಡ್ರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಈ ಥರ ಡಿಸೈನ್ ಮಾಡಿದ್ದೀನಿ, ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ. ಈ ಥರ ಡಿಸೈನ್ ಮಾಡಿದ್ದೀನಿ. ಯಾರಿಗಾದರೂ ಈ ಥರ ಡಿಸೈನ್ ಎಲ್ಲ ಕಲ್ತ್ಕೋಬೇಕು ಅಂತ ಹೇಳಿ ಅನಿಸ್ತಾ ಇದೆ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಇದನ್ನು ಹೇಗೆ ಮಾಡೋದು, ಸಿಂಪಲ್ಲಾಗಿ ಮನೆಯಲ್ಲೇ ಯಾವ ಥರ ಮಾಡ್ಕೋಬೋದು. ಇದು ಇಷ್ಟೇ ಮಾಡಿಸ್ಲಿಕ್ಕೆ ಹೊರಗಡೆ 3000 ಮಿನಿಮಮ್ 3000 ತೊಗೊತಾರೆ. ನಾನು ಕೂಡ ಮಾಡಿಕೊಡ್ತೀನಿ. ನಾನು ಹೊರಗಡೆ ಮಾಡಿಕೊಡುವಾಗ ಒಂದು 2000 ಅಂತೂ ತೊಗೊಳ್ತೀನಿ. ಕೆಲಸ ಇದೆ ಇದಕ್ಕೆ, ಬಟ್ ನಮ್ಮದೇ ನಾವು ಮಾಡ್ಕೊಳ್ಳುವಾಗ ಏನೋ ಒಂಥರ ಖುಷಿ ಇರುತ್ತೆ, ನಾವು ಮಾಡ್ಕೊತಾ ಇದ್ದೀವಿ ನಮ್ಮದು ಅಂತ ಹೇಳ್ಬಿಟ್ಟು. ಸೊ ಗರ್ಲ್ಸ್ ಎಲ್ಲರೂ ನೋಡಿ
ಮನೆಯಲ್ಲೇ ಮಾಡ್ಕೊಳ್ಳಿ, ನೀವು ಟ್ರೈ ಮಾಡಿ. ನಿಮ್ಗೇನಾದರೂ ಕಲಿಬೇಕಂತ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಕಮೆಂಟ್ಗೆಲ್ಲ ರಿಪ್ಲೈ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ನಾನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.